ಹಾಯ್ ಹಲೋ ನಮಸ್ಕಾರ. ನಾನು ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸಾವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ಫೋಟೋಶಾಪ್ ಬಗ್ಗೆ ಯಾವ ರೀತಿ ಇಸ್ಕೊಳ್ತಾ ಇದ್ದೀನಿ ಅಂತಂದರೆ ಪಾಪೌಟ್ ಫೋಟೋ ಕಟ್ಟಿಂಗ್ ಡಿಸೈನ್ ಯಾವ ರೀತಿ ಮಾಡ್ಕೋಬೇಕು ಅಂತ ಇದ್ದೀನಿ. ಪಾಪೌಟ್ ಕಟ್ಟಿಂಗ್ 3D ಎಫೆಕ್ಟ್ನ ಯಾವ ರೀತಿ ರಚನೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ ಓಪನ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಫೋಟೋ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಒಂದು ಪೇಜ್ ಬೇಕಾಗಿದೆ. ಸೊ ಹಾಗಾಗಿ ನಾನು ಒಂದು ಪೇಜ್ನ ಯಾವುದಾದ್ರೂ ಒಂದು ಪೇಜ್ನ ಇಲ್ಲಿ ನಾನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಈ ಥರ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ರೊಟೇಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಷ್ಟಿರಲಿ, ನಮಗೆ ಸಾಕು. ಡಿಸೈನ್ ಮಾಡ್ಕೊಳ್ಳೋಕ್ಕೆ ಒಂದು ಫೋಟೋ ಬೇಕಾಗಿದೆ. ಆ ಒಂದು ಫೋಟೋನ ಕಟ್ ಮಾಡ್ಕೊಂಡು ಇಟ್ಕೊಂಡು ನಾನು PHD ಫೈಲ್ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಆ ಒಂದು ಫೋಟೋನ ಇಲ್ಲಿ ಕಟ್ ಮಾಡ್ಕೊಂಡು ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ ಒಂದು ಪೇಜ್ ಒಳಗೆ. ನೆಕ್ಸ್ಟ್ ಏನು ಮಾಡಬೇಕು, ಈ ಟೂಲಿಗೆ ಬರಬೇಕಾಗುತ್ತೆ. ಈ ಟೂಲಿಗೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕಾಸ್ಟಮ್ ಸೇಫ್ ಟೂಲ್ ಲಾಸ್ಟ್ ಒನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೋಡ್ತಿರ್ಬೋದು, ಸೇಫ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ಪಾತ್ ಟೂಲು, ಇದು ಸೇಫ್ ಟೂಲು. ಈಗ ನಮಗೆ ಸೇಫ್ ಬೇಕಾಗಿದೆ, ಆ ಒಂದು ಕಾರಣಕ್ಕೋಸ್ಕರ ಸೇಫ್ ಟೂಲ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆ, ನಂತರ ಇಲ್ಲಿ ಬರಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಹಲವಾರು ರೀತಿಯ ಒಂದಿಷ್ಟು ಇಲ್ಲಿ ಶೇಪ್ಗಳು ಲಭ್ಯ ಇರ್ತವೆ. ನಿಮಗೆ ಯಾವುದೊಂದು ಅವಶ್ಯಕತೆ ಇರುತ್ತೆ ಆ ಒಂದು ಶೇಪ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾನೀಗ ಒಂದು ಫೋಟೋನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಯಾವ ಫೋಟೋ ಅಂತಂದರೆ, ಓಕೆ, ಇದು ತ್ರಿಭುಜ ಆಕಾರ ವೃತ್ತ ಅಂತಿದೆಯಲ್ಲ, ತ್ರಿಭುಜ. ಇದನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರೂ ಒಂದು ಕಲರನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಇವಾಗ ನೀವು ಸಿಟ್ ಹಿಡ್ದೋದು ಹಂಗೇನೋ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಈ ಥರ ಸೆಲೆಕ್ಷನ್ ಆಯಿತು. ಸೊ ಈ ಒಂದು ಫೋಟೋನ ಇವಾಗ ಈ ಕಡೆ ರೊಟೇಟ್ ಮಾಡ್ಕೊಳ್ಳೋಣ. ನೀವು ಒಂದು ಫೋಟೋನ ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ T ಬಿಟ್ಟು ಇದನ್ನ ಈ ಕಡೆ ರೊಟೇಟ್ ಮಾಡ್ಕೊಳ್ಳೋಣ, ಈ ಕಡೆ ಸೈಡ್ ಕೆಳಗಡೆ ಇಟ್ಕೊಂಡು. ಓಕೆ ಗೈಸ್, ಇಷ್ಟಿಲ್ಲಿ ಇವಾಗ ಈ ಫೋಟೋ ಇದೆಯಲ್ಲ, ಸೇಫ್ ಟೂಲು, ಇದ್ರ ಮೇಲೆ ಕಂಟ್ರೋಲ್ ಕಸಿ ಒಮ್ಮೆ ಪ್ರೆಸ್ ಮಾಡಿ. ಈ ಥರ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಆದ ನಂತರ ಫೋಟೋ ಲೇಯರಿಗೆ ಬರಬೇಕಾಗುತ್ತೆ. ಫೋಟೋ ಲೇಯರ್ ಬಂದುಬಿಟ್ಟು ಸೆಲೆಕ್ಟಲ್ಲಿ ಹೋಗಿ ಇನ್ವಾಯ್ಸ್ ಇದನ್ನ ಕ್ಲಿಕ್ ಮಾಡಿಕೊಂಡು ಬ್ರಷ್ ಟೂಲ್ ತಗೊಂಡು ಅಳಿಸ್ಕೋಬೇಕಾಗತ್ತೆ ಈ ಥರ. ಓಕೆ, ಅಳಿಸ್ಕೊಂಡ್ರೆ ಕಂಟ್ರೋಲ್ D ಸೆಲೆಕ್ಷನ್ ತೆಗಿತೈತಿ. ತೆಗೆದ ನಂತರ ಈ ಒಂದು ಲೇಯರ್ ಇದೆಯಲ್ಲ, ಇದನ್ನು ಮೇಲ್ಗಡೆ ಹಾಕೋಣ. ಒತ್ತಿ ಹಿಡ್ಕೊಂಡು ಇದ್ರ ಮೇಲೆ ಬಿಟ್ಟರೆ ಈ ಒಂದು ಫೋಟೋ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಗುತ್ತೆ. ಸೊ ಈ ಥರ ಇಲ್ಲಿ ನೋಡ್ತಾ ಇದ್ದೀರ. ಓಕೆ, ಇವಾಗ ಏನು ಮಾಡ್ಕೋಬೇಕು ಅಂತಂದರೆ, ಬ್ರಷ್ ಟೂಲ್ ಇದೆಯಲ್ಲ, ಇದನ್ನ ಬ್ರಷ್ ಟೂಲ್ ಕ್ಲಿಕ್ ಮಾಡಿಕೊಂಡು ಈ ಲಾಸ್ಟ್ ಒನ್ ಇದೆಯಲ್ಲ, ಲಾಸ್ಟ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಟೂಲ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಓಕೆ, ನಾನು ಇದನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಆಯ್ತಿದ್ದು, ಇದು ಬೇಡ. ಇವಾಗ ಬ್ಯಾಕ್ಗ್ರೌಂಡು ಚೇಂಜ್ ಮಾಡ್ಕೊಂಬೋಣ. ಸಪೋಸ್ ಈ ಲೇಯರಿಗೆ, ಈ ಸೇಫ್ ಲೇಯರಿಗೆ ಏನು ಕೊಡಬೇಕು, ಇಲ್ಲಿ ಕೊಡಬೇಕು ಅಂತಂದರೆ ಸೇಫ್ ಲೇಯರ್ನ ಕ್ಲಿಕ್ ಮಾಡಿಕೊಂಡು ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ರೆಸ್ಟ್ರಿಲೈಸ್ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು
ಬ್ಯಾಕ್ಗ್ರೌಂಡ್ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಫಿಲ್ಟರಲ್ಲಿ ಹೋಗ್ಬಿಟ್ಟು ರೈಂಡಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಒಂದು ಲೈಟಿಂಗ್ ಎಫೆಕ್ಟ್ಸ್ ಅಲ್ವ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಲೈಟ್ಸ್ಗಳು ಇಲ್ಲಿ ಲಭ್ಯ ಇರ್ತವೆ. ಇಲ್ಲಿ ನೋಡ್ತಿರ್ಬೋದು, ಇದನ್ನ ಒಂದು ಲೈಟ್ನ ಆ್ಯಡ್ ಮಾಡ್ತೀನಿ. ಈ ಥರ ಮಾಡ್ಕೋಬೇಕಾಗತ್ತೆ. ಇದು ಬೇಡ ಅಂತ ಮತ್ತು ಬೇರೆ ನೋಡೋಣ. ರೈಂಡರ್ ಲೈಟಿಂಗ್ ಸಿಸ್ಟಮ್, ಇದು ಒಂದು ಕಲರಲ್ಲಿ ನೋಡೋಣ. ಸೊ ಈ ಥರ ಬರ್ತೈತಿ. ಬೇರೆ ನೋಡೋಣ ಇನ್ನೊಂದು. ಹಲವಾರು ರೀತಿಯ ಲೈಟಿಂಗ್ ಸಿಸ್ಟಮ್ಗಳು ಇಲ್ಲಿ ಲಭ್ಯ ಇರ್ತವೆ. ನೋಡ್ಕೋಬೇಕಾಗ್ತದೆ ಒಮ್ಮೆ. ಸೊ ಈ ಥರ ಇರಲಿ, ಇದು ಚೆನ್ನಾಗಿ ಕಾಣಿದೆ. ಸೇವ್ ಆ್ಯಸ್. ಓಕೆ ಗೈಸ್, ಇದಾಯಿತು ಇವತ್ತಿನ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.